ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದು ನಾವು 10ನೇ ತರಗತಿಯ ಸಮಾಂತರ ಶ್ರೇಣಿಯ 5.2 ಅಭ್ಯಾಸದಲ್ಲಿನ ಸಮಸ್ಯೆಗಳನ್ನು ಬಿಡಿಸೋಣ. ಮೊದಲನೇದಾಗಿ ನಾವು 1ನೇ ಸಮಸ್ಯೆಯನ್ನು ಬಿಡಿಸೋಣ. ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ. ಸಮಾಂತರ ಶ್ರೇಣಿಯ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ dn ಮತ್ತು an ಪದ ಆಗಿದೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಒಂದು ಕೋಷ್ಟಕ ಕೊಟ್ರ, ಕೋಷ್ಟಕ ತುಂಬಿಸದ. ಈ ಕೋಷ್ಟಕಗಳು ಒಂದೊಂದಾಗಿ ಒಂದೊಂದು ಲೆಕ್ಕಗಳು ನೋಡೋಣ. ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಕೋಷ್ಟಕ ಮೊದಲನೇ ಲೆಕ್ಕ. ಮೊದಲನೇದಿಂದ a ಎಷ್ಟದ 7 ಅದ, d ಎಷ್ಟದ 3 ಅದ, n ಎಷ್ಟದ 8 ಅದ, an ಕಂಡಿಡದ. ಇಲ್ಲಿ ಹಿಂದಿನ ವಿಡಿಯೋದಾಗೆಲ್ಲ ಏನ್ ಮಾಡಿದೆವು, ಖಾಲಿ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋದಿತ್ತು ಮತ್ತು ಮುಂದಿನ ಪದಗಳು ಕಂಡುಹಿಡಿಯೋದಿತ್ತು. ಆದ್ರೆ ಇಲ್ಲಿ ಏನಿರ್ತದ, ಇಲ್ಲಿ ಪದಗಳ ಸಂಖ್ಯೆ ಕಂಡುಹಿಡಿದಿರ್ತಾವ ಮತ್ತು an ಕಂಡುಹಿಡಿದಿರ್ತದ. ಅಸಲೆಂದು an ಕಂಡುಹಿಡಿಯೋ ಸೂತ್ರ ಏನದಂದ್ರ an a plus n minus 1 into d. ಈ ಸೂತ್ರದಿಂದ ನಾವು n b ಕಂಡುಹಿಡಿಯಬಹುದು, ಮತ್ತೇನಂತರ a b ಕಂಡುಹಿಡಿಯಬಹುದು, ಮತ್ತೇನಂತರ an b ಕಂಡುಹಿಡಿಯಬಹುದು. ಈಗ ಮೊದಲು ನಾವು an ಕಂಡುಹಿಡಿಯೋ ಸೂತ್ರ ಏನದ ಅಂತ ಹೇಳಿದೆವು, an a plus n minus 1 into d. ಈಗ ಅದು ಸೂತ್ರ ಹಾಕೊಂಬರಿ. an a plus n minus 1 into d. ಈಗ an ಎಷ್ಟದ, an ಎಷ್ಟು an ಕಂಡುಹಿಡಿಯದ. ಅಸಲಿಂದ an ಹೆಂಗದ ಹಂಗೆ ಬರ್ಕೋಬೇಕು. a ಎಷ್ಟದಲ್ಲಿ 7 ಅದ, n ಎಷ್ಟದಲ್ಲಿ 8 ಅದ, 8 minus 1. d ಎಷ್ಟದಲ್ಲಿ 3 ಅದ, an 7. ಬೆಲೆ ನೋಡಕ್ಕೂ ಬ್ರಾಕೆಟ್ ಬಿಡಿಸ್ಕೋಬೇಕು. 8ರ 1 ಕಳೆದ್ರೆ ಎಷ್ಟು, 8ರ 1 ಕಳೆದ್ರೆ ಎಷ್ಟು ಅಂದ್ರ 7. ಹೆಂಗದ ಹಂಗೆ ಬರ್ಕೋಬೇಕು. an 7 ಪ್ಲಸ್ 7. ಇದೇ ಬ್ರಾಕೆಟ್ ಬಿಡಿಸ್ಕೋಬೇಕಲ್ಲ. 7 ಮೂರ್ಲೆ ಎಷ್ಟಾಯ್ತು, ಈ ಬ್ರಾಕೆಟ್ ಇತ್ತಂತ ತಿಳ್ಕೊರ. ಆಗ ಇದರದ ಅರ್ಥ ಏನು, ಗುಣಾಕಾರ ಮಾಡ್ಬೇಕಂತ ಅರ್ಥ. ಈಗ 7 ಮೂರ್ಲೆ ಎಷ್ಟಾಯ್ತದ 21 ಆಯ್ತದ. 7 ಮೂರ್ಲೆ 21. an 21 ಪ್ಲಸ್ 7 ಎಷ್ಟಾಯ್ತದ 28 ಆಯ್ತದ. ಈಗ ಇದು n ಕಂಡುಹಿಡಿದೆವು. ಆ an ಬಿಟ್ಟಿನ ಜಾಗದಲ್ಲಿ ಏನಿರ್ತದ 28 ಇರ್ತದ. an ಆನ್ಸರ್ ಎಷ್ಟು ಬಂತು, 28 ಬಂತು. ಈಗ ನೆಕ್ಸ್ಟ್ ಏನ್ ಮಾಡ್ರಿ, ನೆಕ್ಸ್ಟ್ ಲೆಕ್ಕ ನೋಡ್ರಿ. a ಕೊಟ್ರ ಎಷ್ಟು -18 d ಎಷ್ಟು, ಇದು d ಕಂಡಿಡದೆ. n ಕೊಟ್ರ 8, n 10, n ಎಷ್ಟು ಕೊಟ್ರ 10 ಕೊಟ್ರ. an ಎಷ್ಟು ಕೊಟ್ರ ಅಂದ್ರೆ 0 ಕೊಟ್ರ. ಇಲ್ಲಿ ಎಷ್ಟು ಕೊಟ್ರ, a -18 ಕೊಟ್ರ, d ಕಂಡಿಡದ, n 10 ಕೊಟ್ರ, an ಎಷ್ಟು ಕೊಟ್ರ 0 ಕೊಟ್ರ. ಈಗ ಹಾಕೊಂಬಾರ. ಇದ್ರದ್ದು ಏನು ಸೇಮ್ ಸೂತ್ರ. an a plus n minus 1 into d. an ಎಷ್ಟು ಕೊಟ್ರ 0, ಈಗ ಎಷ್ಟು ಕೊಟ್ರ ಮೈನಸ್ ಈಜ್ಕೊಟ್ಟು a ಎಷ್ಟು ಕೊಟ್ರ -18 ಪ್ಲಸ್ n ಎಷ್ಟು ಕೊಟ್ರ 10, d ಏನ್ ಮಾಡದ ಕಂಡಿಡದ. ಈಗ 0 -18 ಆಗದ ಹಂಗೆ ಬರ್ಕೋಬೇಕು. ಪ್ಲಸ್ 10ರ 1 ಕಳೆದ್ರೆ ಎಷ್ಟು, 10ರ 1 ಕಳೆದ್ರೆ ಎಷ್ಟದ 9 ಹೆಂಗದ ಹಂಗೆ d. 0 -18 ಪ್ಲಸ್ 9 into d ಎಷ್ಟಾಯ್ತದ 9 d ಆಯ್ತದ. ಅದೇ ಹಂಗದ ಹಂಗೆ ಬರ್ಕೋಬೇಕು. ಈಗ 0 ಇದು ಈಗ ಮೈನಸ್ ಅದಲ್ರಿ, ಈ -18 ಇದ್ದಿಂದು ಸಮಚಿಹ್ನೆಲಿಂದ ಈಚಾಗ ಬಂತಂದ್ರೆ ಅದೇನಾಯ್ತದ +18 ಆಯ್ತದ. ಅಸಲಿಂದ ಇದು ನೋಡ್ಬೇಕು, +18 ಬರ್ಕೋಬೇಕು. -9d ಹಾಕೋಬೇಕು. ಈಗ 0 + 18 ಎಷ್ಟಾಯ್ತದ 18 ಆಯ್ತದ. ಅಸಲಿಂದ ಹೆಂಗದ ಹಂಗೆ ಬರ್ಕೋಬೇಕು 9d. ಈಗ d ಇದು ಇಲ್ಲಿಂದ ಇಲ್ಲಿ ಗುಣಾಕಾರದ 9 into d. ಇದು ಗುಣಾಕಾರ ಇದ್ದಿಂದ ಸಮಚಿಹ್ನೆಲಿಂದ ಈಚಾಕ್ ಬಂತಂದ್ರೆ ಅದೇನಾಯ್ತದ ಭಾಗಾಕಾರ ಆಯ್ತದ. ಅದು ಅಸಲಿಂದ 18/2 9 1 9 2 18. ಅಸಲಿಂದ ಡಿ ಆನ್ಸರ್ ಏನು ಬಂತು ಅಂದ್ರೆ 2 ಬಂತು. ಡಿ ಆನ್ಸರ್ ಎಷ್ಟು ಬಂತು 2 ಬಂತು. ಹಾ ರೀ. ಈಗ ಮುಂದಿನ ಲೆಕ್ಕ ನೋಡ್ರಿ ಅಣ್ಣ ಕೂತ್ ನೋಡತ್ರಿ. ಈಗ ಮುಂದಿನ ಲೆಕ್ಕ ನೋಡ್ರಿ. ಈಗ ಮುಂದಿನ ಲೆಕ್ಕ ಅನ್ನೋದಂದ್ರ a ಕ್ವಶನ್ ಮಾರ್ಕ್ d -3 n 18 an -5. ಇಲ್ಲೇನ್ ಮಾಡದ d a ಕಂಡಿಡದ. d ಎಷ್ಟು ಕೊಟ್ರ 3 ಕೊಟ್ರ, n 18 ಕೊಟ್ರ, an ಎಷ್ಟು ಕೊಟ್ರ -5 ಕೊಟ್ರ. ಇದಕ್ಕೆ ಏನ್ ಮಾಡ್ಬೇಕು, ಸೇಮ್ ಸೂತ್ರ ಆಗ್ಬೇಕು. an a plus n minus 1 into d. an ಎಷ್ಟು ಕೊಟ್ರ -5 ಕೊಟ್ರ,
ಎ ಎಷ್ಟು ಕೊಟ್ರ ಇಲ್ಲಿ ಕ್ವಶನ್ ಮಾರ್ಕ್ ಅಂದ್ರೆ ಏನ್ ಬಿ ಕೊಟ್ಟಿಲ್ಲ ಅಂದ್ರೆ ಅದೇ ಹ್ಯಾಂಗದ ಹಂಗೆ ಬರ್ಕೋಬೇಕು. ಎ ಹಂಗೆ ಬರ್ಕೋಬೇಕು. ಎನ್ ಎಷ್ಟು ಕೊಟ್ರ 18 ಕೊಟ್ರ 18ರ -1. ಡಿ ಎಷ್ಟು ಕೊಟ್ರ -3 ಕೊಟ್ರ. ಈಗ -5 ಈಜ್ ಕೊಟ್ಟು ಎ ಅದ ಹಂಗೆ ಬರ್ಕೋಬೇಕು. 18ರ 1 ಕದ್ರ 17 -3. ಈಗ -5 ಈಜ್ ಕೊಟ್ಟು ಎ ಪ್ಲಸ್ 17 3 ಎಷ್ಟು ಆಯ್ತದ 51 ಇರ್ತದ. 51 ಇಲ್ಲಿಂದ ಪ್ಲಸ್ ಅದ, ಇಲ್ಲಿ ಪ್ಲಸ್ ಇದ್ದಿನ ಕಡೆಯಿಂದ ಇಲ್ಲ ಮೈನಸ್. ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಆಯ್ತದ. ಇಲ್ಲಿ ಎರಡು ಸಮ ಈ ಬೇರೆ ಬೇರೆ ಚಿಹ್ನೆಗಳು ಅಷ್ಟೇನು ಇದೇನು ಮಾಡ್ಬೇಕು ಬ್ರ್ಯಾಕೆಟ್ ಹಾಕೋಬೇಕು. ಈಗ ಹಂಗದ ಹಂಗೆ ಬರ್ಕೋಬೇಕು. ಈಗ ಇಲ್ಲಿ ನೆಕ್ಸ್ಟ್ ಏನು ಇದೇನದ ಮೈನಸ್ ಅದ. ಈ ಮೈನಸ್ ಇದ್ದೇನು ಸಮ ಚಿಹ್ನೆ ಹೆಚ್ಚಾಕು ಅಂತಂದ್ರೆ ಇದೇನಾಯ್ತದ ಪ್ಲಸ್ ಆಯ್ತದ. ಅಸಲಿಂದ ಪ್ಲಸ್ ಬರ್ಕೊಂಡಿದ್ರೆ ನಡೀತದೆ, ಬರ್ದವ್ರು ನಡೀತದೆ. ಅಸಲಿಂದ ಬರೀರಿ ಪ್ಲಸ್ 51 -5. ಈಗ ಹಿಂಗೆ ಈ ಪ್ಲಸ್ ಈಗ 51 5 ಕದ್ರೆ ಎಷ್ಟು, ಈಗ ಇಲ್ಲಿಂದ ಕಳೆದ ಇಲ್ಲ. 51 5 ಕಳೆದ್ರೆ ಎಷ್ಟು 46. 46 ಏನು ಬಂತು ಎ ಬಂತೀವಿ. ಎ ಎಷ್ಟು ಬಂತು 46 ಬಂತು. ಎ ಇಸ್ ಈಕ್ವಲ್ ಟು 46. ಆ ಏನು ಬ್ರ್ಯಾಕೆಟ್ ಅಲ್ಲಿ ಬಿಟ್ಟ ಸ್ಥಳ ತುಂಬಿ ನೋಡ್ರಿ. ಏದಲ್ಲಿ ಏನು ಹಾಕಬೇಕು 46 ಹಾಕಬೇಕು. ಆಯ್ತು ಮುಗಿತು. ಈಗ ನೆಕ್ಸ್ಟ್ ಲೆಕ್ಕ ನೋಡ್ರಿ. ಇಲ್ಲೇನು ಮಾಡೋದ ಏನ್ ಕಂಡಿಡೋದ ಅಂದ್ರೆ ಪದಗಳು ಎಷ್ಟಾವ ಅಂತ ಕಂಡಿಡೋದ. ಇಲ್ಲಿ ಕೊನೆ ಸಂಖ್ಯೆ ಕೊಟ್ರ 3.6 ಕೊಟ್ರ. ಇಲ್ಲಿ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಎಷ್ಟು ಕೊಟ್ರ 2 ಕೊಟ್ರ. ಮೊದಲನೇ ಪದ ಎಷ್ಟದ -18.9 ಅದ. ಈಗ ಅದೇ ಸೂತ್ರ ಆಗ್ಬೇಕು. ಈಗ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಏನ್ ಎಷ್ಟು ಕೊಟ್ರ ಅಂದ್ರ 3.6. ಎ ಎಷ್ಟು ಕೊಟ್ರ -18.9. ಎನ್ ಏನ್ ಮಾಡೋದ ಕಂಡಿಡೋದ. ಅಸಲಿಂದ ಏನೇನು ಮಾಡೋದ ಹಂಗದ ಹಂಗೆ ಹಾಕೋಬೇಕು. ಈಗ ಡಿ ಎಷ್ಟದ 2.5. ಈಗ 3.6 ಇಸ್ ಈಕ್ವಲ್ ಟು -18.9 ಹಂಗದ ಹಂಗ ಬರ್ಕೋಬೇಕು. ಈಗ ಬ್ರ್ಯಾಕೆಟ್ ಬಿಡಿಸ್ಬೇಕಂದ್ರೆ ಎರಡಕ್ಕೆ ಏನ್ ಮಾಡ್ಬೇಕು ಗುಣಿಸ್ಬೇಕು. ಇಲ್ಲೇನು ಮಾಡೋದ ಇಲ್ಲಿ ಪ್ಲಸ್ ಅದ, ಇಲ್ಲಿ ಪ್ಲಸ್ ಅದ. ಪ್ಲಸ್ ಇಂಟು ಏನಾಯ್ತದ ಪ್ಲಸ್. ಬಟ್ ಎನ್ 2.5 ಇಸ್ ಈಕ್ವಲ್ ಟು ಎನ್ ಇಂಟು 2.5 ಈಸ್ ಈಕ್ವಲ್ ಟು 2.5 ಎನ್ ಆಯ್ತದ. 2.5 ಎನ್. ಈಗ ಇಲ್ಲಿಂದ ಮೈನಸ್ ಅದ, ಇಲ್ಲಿ ಪ್ಲಸ್ ಅದ. ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಆಯ್ತದೆ. 2.51 ಈಸ್ ಈಕ್ವಲ್ ಇಂಟು 2.5 ಈಸ್ ಈಕ್ವಲ್ ಟು ಇಂಟು 1 ಎಷ್ಟಾಯ್ತದ 1 5 ಪಾಯಿಂಟ್ ಹೆಂಗದ ಹಂಗೆ 1 2 2 ಎಷ್ಟು ಸೇಮ್ ಬಂತು 2.5 ಬಂತು. ಈಗ ಮುಂದೆ 3.6 ಈಗ ಏನು ಮಾಡಬೇಕು ಎರಡಕ್ಕೆ ಕಳಿಬೇಕು. ಈಗ 3.6 ಈಸ್ ಈಕ್ವಲ್ ಟು -18.9 ಮತ್ತೆ ಇಲ್ಲಿ ಹಾಗೆ ಎನ್ನೇ ಬಿಡ್ಬೇಕು. ಈಗ ಇದು -18.9 -2.5 ಕೂಡಿಸ್ಬೇಕು. ಯಾಕೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಅದ, ಇಲ್ಲಿ ಮೈನಸ್ ಅದ. ಮೈನಸ್ ಇಂಟು ಮೈನಸ್ ಏನಾಯ್ತದ ಪ್ಲಸ್ ಆಯ್ತದ. -18.9 2.5 ಕೂಡಿದ್ರೆ ಎಷ್ಟು ಆಯ್ತದ 9 ಇದು ಎಷ್ಟು ಆಯ್ತದ 14. 8 2 ಇಲ್ಲಿ ಪಾಯಿಂಟ್ ಕೊಡಬೇಕು. 8 2 10 1 11 1 1 2 21.-21.4 ಐತಿ. ಇಲ್ಲಿ ಇದೇನದ ಪ್ಲಸ್ 2.5 ಎನ್. ಇದು ಮೈನಸ್ ಅದ. ಇಲ್ಲಿ ಇದ್ರದ್ದು ಸಮ ಚಿಹ್ನೆ ಹೆಚ್ಚಾಗ ಬಂತದ. ಆಗೇನೈತದ ಇದು ಪ್ಲಸ್ ಆಯ್ತದ. ಈಗ ಪ್ಲಸ್ 21.4 ಪ್ಲಸ್ 3.6 ಈಸ್ ಈಕ್ವಲ್ ಟು 2.5 ಎನ್. ಈಗ ಇದು ಇವೆರಡು ಏನು ಮಾಡಬೇಕು ಕೂಡಿಸ್ಬೇಕು. 6 4 ಎಷ್ಟು ಆಯ್ತದ 10 ಆಯ್ತದ. ಪಾಯಿಂಟ್ ಹೆಂಗದ ಹಂಗೆ. ಈಗ 3 1 ಎಷ್ಟು ಆಯ್ತದ 3 1 4 4 1 ಎಷ್ಟು ಆಯ್ತದ 5 ಆಯ್ತದ. ಈಗ ಇಲ್ಲೇನು ಬಂತು 2 ಹೆಂಗದ ಹಂಗೆ. 6 4 ಎಷ್ಟಾಯ್ತು 10 ಆಯ್ತು. ಕೈಲ 1 ಪಾಯಿಂಟ್ ಹೆಂಗದ ಪಾಯಿಂಟ್ ಹಂಗೆ ಕೊಡ್ಬೇಕು. ಇಲ್ಲಿ ಎಷ್ಟು ಬಂತು 3 1 ಎಷ್ಟದ 4 1 5 ಆಯ್ತದ. 21.4 2.5 21.4 3.6. ಈಗ 6 4 ಎಷ್ಟೈತಿ ರೀ 10 ಆಯ್ತು. ಪಾಯಿಂಟ್ ಹೆಂಗದ ಹಂಗೆ. 3 1 ಎಷ್ಟಾಯ್ತು 5. 2 ಹೆಂಗದ ಹಂಗೆ 25.0 ಈಸ್ ಈಕ್ವಲ್ ಟು 2.5 ಎನ್. ಈಗ ಇದಕ್ಕೆ ಏನು ಮಾಡಬೇಕು ಎನ್ ಹಿಂಗೆ ಹೋಗ್ಕೋಬೇಕು. ಇದು ಇಲ್ಲೇನದ ಗುಣಕಾರದ. ಗುಣಕಾರ ಈಚಕ್ ಬಂತ ಅದಕ್ಕೆ ಏನಾಯ್ತದ ಭಾಗಾಕಾರ ಆಯ್ತದ. 0 ಬರೆದ್ರು ಭೀ ಹಂಗೆ ಬರ್ದ್ರು ಭೀ ಹಂಗೆ. ಈಗ 2.5 ಎನ್. ಇದು ಇಲ್ಲಿಂದ ಏನಂತಾರ್ರಿ ಇದೊಂದು ಪಾಯಿಂಟ್ ತೆಗೆದಂತ ತಿಳ್ಕೊರಿ. ಇದ್ರದ್ದು ದಶ ಅಂದ್ರೆ 10. ಇಲ್ಲಿ 0 ಹಾಕ್ಬೇಕು. ಈಗ 25 ಅಂದ್ರೆ 25 25 25 10 ಎಷ್ಟಾಯ್ತು 250. ಅಸಲಿಂದ ಎನ್ ಎಷ್ಟು ಬಂತು 10 ಬಂತು. ಎನ್ ಈಜು ಕೊಟ್ಟು ಎಷ್ಟು ಬಂತು 10 ಬಂತು. ಮುಂದಿನ ಲೆಕ್ಕ. ಈಗ ಮುಂದೆ ಎಷ್ಟದ ಇಲ್ಲಿ ಎ ಕೊಟ್ರ ಡಿ ಕೊಟ್ರ ಎನ್ ಕೊಟ್ರ ಇಲ್ಲಿ ಎನ್ ಕಂಡಿಡದ. ಎ ಎಷ್ಟು ಕೊಟ್ರ 3.5 ಕೊಟ್ರ, ಡಿ ಎಷ್ಟು ಕೊಟ್ರ 0 ಕೊಟ್ರ,
ಎನ್ ಎಷ್ಟು ಕೊಟ್ರ 105 ಕೊಟ್ರ ಏನ್ ಎಷ್ಟು ಕೊಟ್ರ ಕಂಡಿಡತ್ತ ಅಸಲಿಂದ ಏನ್ ಕಂಡಿಡ ಸೂತ್ರ ಅಂದ ಏನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಏನ್ ಎಷ್ಟದ ಏನ್ ಮಾಡ್ದ ಕಂಡಿಡದ ಅಸಲಿ ಏನ್ ಹೆಂಗದ ಹಂಗೆ ಬರ್ಬೇಕು. ಎಷ್ಟು ಕೊಟ್ರ 3.5 ಕೊಟ್ರ ಎನ್ ಎಷ್ಟು ಕೊಟ್ರ 105 ಕೊಟ್ರ ಮೈನಸ್ 1 ಡಿ ಎಷ್ಟು ಕೊಟ್ರ 0 ಕೊಟ್ರ. ಈಗ ಏನ್ ಹೆಂಗದ ಹಂಗೆ ಬರ್ಕೋಬೇಕು 3.5 ಹೆಂಗದ ಹಂಗೆ ಬರ್ಕೋಬೇಕು 100 ಪ್ಲಸ್ ಆಗ್ಬೇಕು 105 1 ಕಲರ್ ಎಷ್ಟೈತದ 104 ಆಯ್ತದ 104 0 ಹೆಂಗದ ಹಂಗೆ. ಈಗ ಏನ್ ಇಸ್ ಈಕ್ವಲ್ ಟು 3.5 ಪ್ಲಸ್ 104 ಇಂಟು 0 ಎಷ್ಟೈತವ 0 ಇರ್ತದ. ಇಲ್ಲಿ ಗುಣಾಕಾರದ ಎಷ್ಟೇ ಕಿರ್ಲಾಕ್ 0 ಐತೆ ಅಂತ ತಿಳ್ಕೊರ ಅದ್ರ ಆನ್ಸರ್ ಏನಿರ್ತದ 0 ಇರ್ತದ. ಈಗ ಏನ್ ಎಷ್ಟು ಬಂತು 3.5 3.5 ಪ್ಲಸ್ 0 ಎಷ್ಟೈತದ 3.5 ಬರ್ತದ. ಅಸಲಿಂದ ಏನ್ ಎಷ್ಟು ಬಂತು 3.5 ಬಂತು. ಈ ಸಮಾಂತರ ಶ್ರೇಣಿಯ 30ನೇ ಪದ ಕಂಡಿಡ್ರಿ. ಇಲ್ಲಿ ಎಷ್ಟು ಪದಗಳು 31 ಕೊಟ್ರ ಅಲ್ಲಿ ಇಲ್ಲಿ ಪದಗಳ ಸಂಖ್ಯೆ ಕೊಟ್ರ ಇಲ್ಲೇನ್ ಕಂಡಿಡ್ದ 30ನೇ ಪದ ಯಾವ್ದಂತ ಕಂಡಿಡ್ದ. ಅಸಲಿಂದ ಇದ್ರ ಸೂತ್ರ ಇಂದ ಎ ಪ್ಲಸ್ ಇದ್ರ ಆನ್ಸರ್ ಎಷ್ಟದ -77. ಇದು ಹ್ಯಾಂಗ್ ಅಂತಂದ್ರ ಕಂಡಿಡ್ಯಾರ ಎ 30 ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ 30 ಪದಗಳವ ಅಲ್ಲಿ ಇಲ್ಲಿ ಮೊದಲನೇ ಪದ ಬಿ ಕೊಟ್ರ ವ್ಯತ್ಯಾಸ ಬಿ ಕೊನದ. ಇಲ್ಲಿ ಇಷ್ಟ ಏನ್ ಮಾಡ್ಬೇಕು 30ನೇ ಪದ ಯಾವ್ದು ಅಂತ ಕಂಡಿಡಿಬೇಕಿಲ್ಲ. ಈಗ ಎ ಎಷ್ಟದ ಇಲ್ಲಿ 10 ಅದ. ಈಗ ಇದಕ್ಕೆ ಡಿ ಕಂಡಿಡಿಯೋ ಸೂತ್ರದಿಂದ A2 ಮೈನಸ್ A1 ಅದ. ಡಿ ಕಂಡಿಡಿಯೋ ಸೂತ್ರದಿಂದ A2 ಮೈನಸ್ A1 ಅದ. A2 ಎಷ್ಟದ ಇದು A1 ಇದು A2. A2 ಎಷ್ಟದಲ್ಲಿ 7 ಅದ. A1 ಎಷ್ಟದಲ್ಲಿ 10 ಅದ. 7 ರ 10 ಕಳೆದ್ರೆ ಎಷ್ಟು 3. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದು ಅದು ಏನ್ ನೋಡ್ಬೇಕು ಇಲ್ಲಿ ಅದೇ ನೋಡ್ಬೇಕು. ಎಷ್ಟದಲ್ಲಿ ಮೈನಸ್ ಅದ ಅದ್ರ ಕಡೆಯಿಂದ ಬಿ ಏನ್ ಹಾಕ್ಬೇಕು ಮೈನಸ್ ಹಾಕ್ಬೇಕು. ಅದ್ರ ಕಡೆಯಿಂದ ಡಿ ಎಷ್ಟು ಬಂತು -3 ಬಂತು. ಎ ಎಷ್ಟಾಯ್ತು 10 ಆಯ್ತು. ಡಿ ಎಷ್ಟಾಯ್ತು 3 ಆಯ್ತು. ಎನ್ ಎಷ್ಟದ 30 ಅದ ಪ್ಲಸ್ ಎನ್ ಎಷ್ಟದಲ್ಲಿ 30 ಮೈನಸ್ 1 ಡಿ ಎಷ್ಟದಲ್ಲಿ -3. ಈಗ 10 ಹಂಗದ ಹಂಗೆ ಬರ್ಕೋಬೇಕು. ಎ 30 30 1 ಕದ್ರೆ ಎಷ್ಟು 29 ಮೈನಸ್ 3. ಎ 30 ಇಸ್ ಈಕ್ವಲ್ ಟು 10 ಪ್ಲಸ್ ಇವಕ್ಕೆ ಎರಡು ಮಾಡ್ಬೇಕು ಗುಣಾಕಾರ ಮಾಡ್ಬೇಕು. ಇಲ್ಲಿಂದ ಪ್ಲಸ್ ಅದ ಇಲ್ಲಿಂದ ಮೈನಸ್ ಅದ. ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್. 29 3 ಎಷ್ಟಾಯ್ತದ 29 3 3 27 2 3 6 6 7 8 87 ಐತಿಲ್ಲಿ. ಹಾಂ ರೀ ಎ 30 ಇಸ್ ಈಕ್ವಲ್ ಟು 10 ಇದು ಎಷ್ಟಾಯ್ತು ಪೆಲ್ಲ ಬ್ರಾಕೆಟ್ ಬಿಡಿಸ್ಕೋಬೇಕು. ಈಗ 10 ಹೆಂಗದ ಹಂಗೆ ಇರ್ಕೋರಿ ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ಸು 87 ಹಂಗದ ಹಂಗೆ. ಈಗ 87ರಾಗ 10 ಈಗ 87ರಾಗ 10 ಕಳೆದ್ರೆ ಎಷ್ಟಾಯ್ತದ 77 ಆಯ್ತದ. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಹಿಂದೆ ಯಾವ್ದ ಚಿಹ್ನೆ ನೋಡ್ಬೇಕು ಅದೇ ನೋಡ್ಬೇಕು. ಇಲ್ಲಿ ಹಂಗೆ ಆಗ್ಬೇಕು. ಏನು ಬಂತು ಇಲ್ಲಿ ಮೈನಸ್ ಬಂತು. ಇಲ್ಲಿ 30ನೇ ಪದ ಏನದ ಇಲ್ಲಿ ಎ 30 ಇಸ್ ಈಕ್ವಲ್ ಟು 30ನೇ ಪದ ಏನದ ಇಲ್ಲಿ -77 ಅದ. 30ನೇ ಪದ ಎಷ್ಟು -77.